ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಬಂಗುಡೆ ಮೀನಿನ ಕರೀಸನ್ನು ಯಾವ ರೀತಿ ಮಾಡೋದಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಮೊದಲು ಈ ಬಂಗುಡೆ ಮೀನನ್ನು ಚೆನ್ನಾಗಿ ತೊಳೆದಿಡುವ. ಇದು ಫ್ರೆಶ್ ಆಗಿದೆ ವೀಕ್ಷಕರೇ. ನೋಡಿ, ನಾನು ಹೇಳಿದರೆ ನಿಮಗೆ ಈ ಥರ ರಕ್ತದ ಕಲೆಗಳಿದ್ದರೆ ಮೀನು ಫ್ರೆಶ್ ಇದೆ ಎಂಬುದಾಗಿ ಅರ್ಥ. ಸರಿ ವೀಕ್ಷಕರೇ, ಮೀನನ್ನು ಈಗ ಕಟ್ ಮಾಡುವನಾ? ಮೀನೆಲ್ಲ ಕಟ್ ಮಾಡಿ ಆಯಿತು. ಇವಾಗ 3-4 ನೀರು ಹಾಕಿ ಇದನ್ನು ಚೆನ್ನಾಗಿ ತೊಳೆದು ಇಡುವ. ಮೀನೆಲ್ಲ ತೊಳೆದ ಆದಮೇಲೆ ಪುನಃ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಬೆರೆಸಿ ಪುನಃ ತೊಳೆದು ತೆಗಿಬೇಕು. ತೊಳೆದು ಕ್ಲೀನ್ ಮಾಡಿದ ಮೀನಿಗೆ ನೀವು ಉಪ್ಪು ಹಾಗೂ ಮೆಣಸಿನ ಹುಡಿ ಬೆರೆಸಿ ಒಂದು ಮಸಾಲೆ ಬೆರೆಸಿ ಇಟ್ಟರೆ 7-8 ಗಂಟೆ ತನಕ ಹಾಗೆ ಇಡ್ಬೋದು, ಏನು ಹಾಳಾಗೋದಿಲ್ಲ. ಆಮೇಲೆ ಫ್ರೈ ಮಾಡಬಹುದು. ನಮ್ಮೂರಲ್ಲಿ ಇದಕ್ಕೆ ಬಂಗುಡೆ ಎಂದು ಹೆಸರು. ಇದರದೊಂದು ಒಳ್ಳೆ ರುಚಿಯಾದ ಗಸಿ ಮಾಡುವನಾ? ಗಸಿ ಮಾಡಲಿಕ್ಕೆ ಸ್ವಲ್ಪ ತುರಿ, ಹುಳಿ ಹಾಗೂ ಮೆಣಸು. ಖಾರಕ್ಕನುಸಾರವಾಗಿ ಎಷ್ಟು ಮೆಣಸು ಬೇಕೋ ನೀವು ಹಾಕ್ಕೊಳ್ಳಿ. ತುರಿ ಇದಕ್ಕೆ ತುಂಬ ಏನು ಹಾಕೋದು ಬೇಡ. 1ರಿಂದ 1.5 ಮುಷ್ಟಿಯಷ್ಟು ತುರಿ ಹಾಕಿದರೆ ಸಾಕು. ಸ್ವಲ್ಪ ನೀರು ಹಾಕಿ ಮಸಾಲೆಯನ್ನು ನಯವಾಗಿ ಕಡಿಯುವ. ಮಸಾಲೆ ತುಂಬ ತೆಳು ಮಾಡೋದು ಬೇಡ. ಮೀನಿನ ಪದಾರ್ಥ ಯಾವಾಗಲೂ ತುಂಬ ತೆಳುವಾಗಿದ್ದರೆ ರುಚಿಯಾಗೋದಿಲ್ಲ.
ಮತ್ತು ನಯವಾಗಿ ಕಡಿಬೇಕು. ನೋಡಿ, ಮಿಕ್ಸಿ ತೊಳೆದ ನೀರನ್ನು ಹಾಕಿ ನಾನು ಚೆನ್ನಾಗಿ ಬೆರೆಸ್ಕೊಳ್ತಾ ಇದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಕುದಿ ಬರಲಿಕ್ಕೆ ಇಡುವ. ಒಂದು ದೊಡ್ಡ ನೀರುಳ್ಳಿ ಹಾಗೂ 1 ಇಂಚಿನಷ್ಟು ಶುಂಠಿಯನ್ನು ಹೆಚ್ಚಿ ಇಟ್ಕೊಂಡಿದ್ದೇನೆ. ಈಗ ಕುದಿ ಬರಲಿಕ್ಕೆ ಇರುವಾಗ ಈ ಮಸಾಲೆಗೆ ಎಲ್ಲ ಹಾಕುವ. ಇದನ್ನು ರುಚಿಗೆ 2 ಹಸಿಮೆಣಸಿನಕಾಯಿ ಕೂಡ ಹಾಕ್ತಾ ಇದ್ದೇನೆ. ಮಸಾಲೆಗೆ ಚೆನ್ನಾಗಿ ಒಂದು ಕುದಿ ಬರಬೇಕು. ಕುದಿ ಬಂದಾದಮೇಲೆ ತೊಳೆದು ಕ್ಲೀನ್ ಮಾಡಿಟ್ಟ ಎಲ್ಲ ಮೀನನ್ನು ಇದಕ್ಕೆ ಹಾಕಬೇಕು. ಕುದಿ ಬಂದ ಮಸಾಲೆಗೆ ಮೀನು ಹಾಕಿದ ನಂತರ ಸೌಟಿನಿಂದ ಜೋರಾಗಿ ತಿರುಗಿಸಬಾರ್ದು. ನೋಡಿ, ಈ ಥರ ಮೆಲ್ಲ ಮೆಲ್ಲನೆ ಇದನ್ನು ಬೆರೆಸಿಕೊಳ್ಳಿ. ಮೀನು ಹಾಕಿದ ನಂತರ ಸ್ಟವ್ ಉರಿ ಸಣ್ಣಗೆ ಮಾಡಿ 5 ನಿಮಿಷದಷ್ಟು ಕುದಿ ಬರಲಿಕ್ಕೆ ಇಡಿ. ನೋಡಿ, ಈ ಥರ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದರೆ ಮೀನು ಎಲ್ಲ ಬೆಂದು ಸವಿಯಲು ಸಿದ್ಧ. ಮೀನು ಪದಾರ್ಥ ಮಾಡಿ ಆದಮೇಲೆ 5-6 ಗಂಟೆ ನಂತರ ತಿಂದರೆ ಅದಕ್ಕೆ ರುಚಿ ಜಾಸ್ತಿ. ಯಾಕಂದರೆ ಮೀನಿಗೆ ಎಲ್ಲ ಮಸಾಲೆಗಳು ತಾಗಿ ಬಂದು ತಿನ್ನುವಾಗ ಟೇಸ್ಟೇ ಸೂಪರಾಗಿರ್ತದೆ. ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯದಿರಿ. ವಿಡಿಯೋಸ್ ನೋಡಿ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ವಂದನೆಗಳು.